ಮೊದಲು ಕುಮಾರಸ್ವಾಮಿ ನಮ್ಮ ಮನೆಗೆ ಬಂದಿದ್ದು ನನ್ನ ಪರ ಪ್ರಚಾರ ಮಾಡಿ ಅಂತ ಕುಮಾರಸ್ವಾಮಿ ಕೇಳಿಲ್ಲ. ಬೆಂಬಲಿಗರ ಸಭೆಯ ಬಳಿಕ ಸಂಸದ ಸುಮಲತಾ ಕೊಟ್ಟಂತ ಹೇಳಿಕೆ ಇದು. ಹಳೆ ದ್ವೇಷ ಸಾಧಿಸಿಕೊಂಡು ಹೋಗಲು ಸಾಧ್ಯ ಇಲ್ಲ, ಎಲ್ಲವನ್ನೂ ಮರೆತು ಮುಂದೆ ಸಾಗಬೇಕು ಅಂತ ಸುಮಲತಾ ಹೇಳ್ತಾರೆ. HDK ಜೊತೆ ಮುನಿಸು ಮರೆತು ಮಾತನಾಡಿದ ಸುಮಲತಾ, ಕುಮಾರಸ್ವಾಮಿ ಸಹಕಾರ ಕೋರೋದಿಕ್ಕೆ ನಮ್ಮ ಮನೆಗೆ ಬಂದರು, ನನ್ನ ಪರ ಪ್ರಚಾರ ಮಾಡಿ ಅಂತ ಕೇಳಿಲ್ಲ, ಮುನಿಸನ್ನ ಮರೆತು ಮುಂದೆ ಸಾಗಬೇಕು ಅಂತ ಹೇಳ್ತಾರೆ ಸುಮಲತಾ. ಕುಮಾರಸ್ವಾಮಿ ಅವರು ನನ್ನ ಮನೆಗೆ ಒಂದು ಸೌಜನ್ಯತೆಯ ಭೇಟಿ, ಅದರಲ್ಲಿ ಪ್ರಚಾರದ ವಿಷಯ ಎಲ್ಲೆಲ್ಲೂ ಮಾತಾಡಿಲ್ಲ, ಒಂದು ಇಂಚೂ ಮಾತಾಡಿಲ್ಲ. ನಾವು ಹಳೆಯದನ್ನೆಲ್ಲ ಮರೆತು ಇವಾಗ ಮೈತ್ರಿಯ ಒಂದು ಅಲಯನ್ಸ್ ಬರ್ತಾ ಇದೆ, ಹಳೆಯದನ್ನೆಲ್ಲ ಮರೆತು ಬಿಡಿ, ಆ ಬೇಜಾರು ಮನಸ್ಸಲ್ಲಿ ಇಟ್ಕೋಬೇಡಿ ಅನ್ನೋಂಥ ವಿಷಯವನ್ನು ಹೇಳಿದ್ರು. ನೋಡಿ, ಜೀವನದ ಉದ್ದಕ್ಕೂ ಒಂದೇ ಒಂದು ದ್ವೇಷ, ಒಂದು ಬಗೆಯನ್ನು ಇಟ್ಕೊಂಡು ಸಾಗಿಸ್ಬೇಕು ಅಂತ ನನಗೆ ಬೆಂಬಲ ಕೇಳಿಲ್ಲ ಮೇಡಮ್. ತಮ್ಮ ಮನೆಗೆ ಬಂದು ಕುಮಾರಸ್ವಾಮಿ ಅವರು ತಮ್ಮ ಮನೆಗೆ ಬಂದು ಬೆಂಬಲ ಕೇಳಿಲ್ಲ ಮೇಡಮ್, ಬರೀ ಸೌಜನ್ಯ ಸಹಕಾರ ಕೊಡಿ ಅಂತ, ಸಹಕಾರ ಕೊಡಿ ಅಂದರೆ ಸಹಕಾರ ಕೊಡಿ, ಹಳೆಯದನ್ನು ಮರೆತು ಬಿಡಿ, ಇದನ್ನು ಬಿಟ್ಟರೆ ಇನ್ನೇನೋ ಅವ್ರು ಮಾತಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.